UPSC ಎಕ್ಸಾಮ್ ಮತ್ತು ನಮ್ಮದು KE ಎಕ್ಸಾಮ್ ಕೂಡ PGCET ಒಂದೇ ದಿವಸ ಇದೆ ಸರ್. ಒಂದೇ ದಿವಸ ಇರುವ ಸಲುವಾಗಿ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಗೊಂದಲ, ಅದು ಬರೀಬೇಕಾ ಇದು ಬರೀಬೇಕಾ, ಯಾಕೆಂದರೆ ಪದವಿ ಓದ್ತಾ ನಮ್ಗೆ UPSC ಕೂಡ ಮಾಡಬೇಕು, IAS ಆಗಬೇಕು ಅಂತಾರೆ. ಅಂಥವರಲ್ಲಿ ಸ್ವಲ್ಪ ಗೊಂದಲ ಆಗಿದೆ ಸರ್. ಇದಕ್ಕೇನು ಸರ್? MBA MCA MTech ಪ್ರವೇಶಕ್ಕೆ ಪ್ರತಿ ವರ್ಷ ನಾವು PGCET ಎಕ್ಸಾಮನ್ನು ನಡೆಸ್ತೀವಿ. ಆ ರೀತಿ ಈ ವರ್ಷದ PGCET ಪರೀಕ್ಷೆ ಮೇ 23-24 ನಿಗದಿಪಡಿಸಿ ನಾವು ಪಬ್ಲಿಷ್ ಮಾಡಿದ್ವಿ. 24ಕ್ಕೆ UPSC ಪರೀಕ್ಷೆ ಸಹ ಇರೋದ್ರಿಂದ ವಿದ್ಯಾರ್ಥಿಗಳ ಒಂದು ಮನವಿಯನ್ನು ಮಾಡಿದ್ದಾರೆ. ತಾವು ಸಹ ನಮ್ಮ ಗಮನಕ್ಕೆ ತಗೊಂಡು ಬಂದಿದ್ದೀರಾ. ಆಯಿತು, ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗಬಾರ್ದು, ಹಾಗಾಗಿ ಅವರು UPSC ಪರೀಕ್ಷೆ ಬರೀಲಿ. ನಮ್ಮದು ಆ ವಾರದಲ್ಲೇ ಸ್ವಲ್ಪ ಹಿಂದೆ ಮುಂದೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ನಾವು ಅದನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ತೀವಿ. ಮುಂದೆ ಆಗ್ತಾರೆ ಸರ್, ಹಿಂದೆ ಆಗ್ತಾರೆ? ಅದು ನಾವು ಏನಾಗುತ್ತೆ, ಈ ಡೇಟನ್ನು ಈಗಲೇ ಹೇಳಲಿಕ್ಕಾಗಲ್ಲ. ಯಾಕೆಂದರೆ UPSC KPSC SSB ಬೇರೆ ಬೇರೆ ಎಕ್ಸಾಮ್ಸ್ ನಡೀತಿರುತ್ತೆ. ಮತ್ತು ನಾವೆಲ್ಲ ಡಿಪೆಂಡೆಂಟ್ ಇದ್ದೀವಿ. ಎಕ್ಸಾಮ್ ಸೆಂಟ್ರು ಕಾಲೇಜ್ಗಳಲ್ಲಿ ಮಾಡೋದು, ರಜದ ದಿನವೇ ಮಾಡಬೇಕು, ಇಲ್ಲಾಂದ್ರೆ ಆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಇನ್ನೂ ಸಮಯ ಇರೋದ್ರಿಂದ ನಾವು ತಿಳಿಸ್ತೀವಿ, ಬಟ್ ಒಂದು ವಾರ ಹಿಂದೆ ಅಥವಾ ಮುಂದೆ ಮಾಡ್ತೀವಿ. ಹಾಗಾಗಿ UPSC ಪ್ರಿಪ್ರೇಷನ್ ಆಗ್ತಿರೋರು ಖಂಡಿತ ಪ್ರಿಪ್ರೇಷನ್ ಆಗಿ ಪರೀಕ್ಷೆ ಬರೀ ಸರ್. ಕರೆಕ್ಷನ್ ಮಾಡಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಪಬ್ಲಿಷ್ ಮಾಡ್ತೀರಾ ಅಂತ? ಅಲ್ಲ, ಅದೇನೆ ಇನ್ನೂ ಸಮಯ ಇದೆ. ಹಾಗಾಗಿ ನಾವು ಅವತ್ತಂತೂ ಮಾಡಲ್ಲ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದ್ರಿಂದ ಬೇರೆ ದಿನದಲ್ಲಿ ಮಾಡ್ತೀವಿ. ಅದು ವಿದ್ಯಾರ್ಥಿಗಳಿಗೆ ತಿಳಿಸ್ತೀವಿ ಸದ್ಯದಲ್ಲಿ.